ಹಾಯ್, ಎಲ್ರಿಗೂ ಫಾರೆಕ್ಸ್ ಟ್ರೇಡರ್ ಕಮ್ಯುನಿಟಿಗೆ ಸ್ವಾಗತ. ಇವತ್ತು ನೀವು ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡು ಈ ವಿಡಿಯೋ ನೋಡ್ತಿದ್ದೀರಾ. ಅದಕ್ಕಿಂತ ಮುಂಚೆ ನೀವು ಕಲಿಬೇಕಾಗಿರೋ ತುಂಬ ವಿಷಯಗಳು ಇಲ್ಲಿದೆ. ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಬಂದಿರೋರು ಆಲ್ಮೋಸ್ಟು ಜಾಬ್ ಮಾಡ್ತಿರೋರಾಗಿರ್ಬೋದು, ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಟ್ರೇಡಿಂಗ್ನ 1 ಇಯರ್ ಎಕ್ಸ್ಪೀರಿಯನ್ಸ್ ಮಾಡಿರೋರಾಗಿರ್ಬೋದು. ಸೊ ತುಂಬ ಜನ ಇಲ್ಲಿ ಬಂದಿದ್ದಾರೆ. ನಾನು ಈ ಫ್ರೀ ಕೋರ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ಒಂದೇ ಒಂದು ರೀಸನ್ ಏನಂತಂದರೆ, ನಮ್ಮ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಮೇನ್ ಥಿಂಗ್ ಅದೇ. ನಿಮಗೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ನೋಡ್ತೀರಾ ಅಂತಂದ್ರೆ ತುಂಬಾ ಜನ ಹೇಳ್ಕೊಡೋರು ಇದ್ದಾರೆ, ಬಟ್ ಇಲ್ಲಿ ಯಾರು ಹೇಳ್ಕೊಡೋರು ಅನ್ನೋದು ಇಲ್ಲ. ನಾನು ಅದಕ್ಕೆ ಅಂತಾನೆ ಈ ಫ್ರೀ ಟ್ರೇಡಿಂಗ್ ಕೋರ್ಸ್ನ ಲಾಂಚ್ ಮಾಡ್ತಿರೋದು. ಯಾಕೆ ಇನ್ನೂ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಲ್ಲ ಅಂತಂದ್ರೆ, 10th ಎಕ್ಸಾಮ್ಸ್ ನಡೀತಾ ಇದೆ. ಅದರಿಂದ ಅವ್ರ ಎಕ್ಸಾಮ್ ಮುಗಿದಾದಾಗಿಂದಾನೆ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ರೀಸನ್ ಏನಂತಂದ್ರೆ, 10th ಎಕ್ಸಾಮು ಇವಾಗ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಬಿಟ್ಬಿಟ್ಟು ಇವಾಗ ಸ್ಟೂಡೆಂಟ್ಸಿಗೆ ಅಷ್ಟು ನಾಲೆಡ್ಜ್ ಇರಲ್ಲ. ಅವ್ರು ಏನ್ ಅನ್ಕೋತಾರೆ ಅಂತಂದ್ರೆ, ಓಕೆ ಟ್ರೇಡಿಂಗ್ ಅಲ್ಲಿ ನಾನು ಲ್ಯಾಂಬೋಗಿನಿ ತಗೋಬಹುದು, ನನ್ನ ಡ್ರೀಮ್ ಹೌಸ್ ನ ಅಚೀವ್ ಮಾಡ್ಬೋದು, ಹಂಗೆ ಹಿಂಗೆ ಅನ್ಕೊಂಡು ಟ್ರೇಡಿಂಗಿಗೆ ಬರ್ತಿರೋದು. ಎಲ್ಲರೂ ಆಕ್ಚುಲಿ ಇಲ್ಲಿ ಟ್ರೇಡಿಂಗ್ ಕಲಿಯಕ್ಕೆ ಬರ್ತಿರೋದು ದುಡ್ಡು ಮಾಡಕ್ಕೆ. ಓಕೆನಾ? ಆ ಥರ ಇರಬೇಕಾದ್ರೆ ನಾನು ಇಲ್ಲಿ ಕಂಟೆಂಟ್ಸ್ ಆಗ್ತಾ ಹೋಗಿ, ಓಕೆ ನನಗೆ 10th ಅವಶ್ಯಕತೆ ಇಲ್ಲ, ಇವಾಗ ಒಂದು ಟ್ರೆಂಡ್ ನಡೀತಾ ಇದೆ, ಎಜುಕೇಶನ್ ಏನು ಬೇಕಾಗಿಲ್ಲ ಜೀವನ ಮಾಡೋಕ್ಕೆ ಅಂತ. ಬಟ್ ನಿಮಗೆ ಆ ಎಜುಕೇಶನ್ ಅನ್ನೋದು ಏನು ಕಲಿಸ್ತದೋ ಗೊತ್ತಿಲ್ಲ, ಬಟ್ ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನಿಮಗೆ ಏನಾದ್ರು ಒಂದು ಸಮಥಿಂಗ್ ಕಲಿಸುತ್ತೆ. ಅದಕ್ಕಾದ್ರೂ ನೀವು ಎಜುಕೇಶನ್ನ ಮಾಡಬೇಕು. ನೀವು ಇವಾಗಲೇ ಈ ಸ್ಕಿಲ್ನ ಡೆವಲಪ್ ಮಾಡ್ತಾ ಹೋಗಿ, ಕಲಿಬೇಡಿ ಅಂತ ಹೇಳಲ್ಲ. ಬಟ್ ಡೆವಲಪ್ ಮಾಡೋ ಜೊತೆಗೆ ಅದನ್ನ ಕಂಪ್ಲೀಟ್ಲಿ ಬಿಟ್ಬಿಟ್ಟು ಇದಕ್ಕೆ ಮಾತ್ರ ಬರಬೇಡಿ. ಇನ್ನೊಂದು ಏನಂತಂದ್ರೆ, ನನಗೆ ತುಂಬಾ DMs ಬಂದಿರೋದು, ಬ್ರೋ ನಾನು 3 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ, ನನಗೆ 6 ಲಕ್ಷ ಸಾಲ ಇದೆ, ನನಗೆ ಅದನ್ನ ತೀರ್ಸಕ್ಕೋಸ್ಕರ ನಾನು ಟ್ರೇಡಿಂಗಿಗೆ ಬರ್ತಾ ಇದ್ದೀನಿ ಅಂತ. ಆ ಥರ ಇರೋರಿಗೆ ನಾನು ಒಂದು ಸಜೆಷನ್ ಕೊಡೋದು ಏನಂತಂದ್ರೆ, ನೀವು ಟ್ರೇಡಿಂಗ್ ಕಡೆ ಗಮನನೇ ಕೊಡಬೇಡಿ. ಯಾಕಂತಂದ್ರೆ ಇದು ಸಾಲ ತೀರ್ಸಕ್ಕಿರೋಂಥ ಒಂದು ವಿಷಯ ಅಲ್ಲ. ನೀವು ಕ್ಯಾಪಿಟಲ್ ಗೇನ್ ಮಾಡ್ತೀರಾ ಯಾವಾಗ ಅಂತಂದ್ರೆ, ಇದನ್ನ ಕಲಿತು ಇದರಿಂದ ಎಕ್ಸ್ಪೀರಿಯನ್ಸ್ ತಗೊಂಡು ಒಡ್ಸ್ಕೊಂಡು ಬಡ್ದಾಡ್ಕೊಂಡು ಇದರಿಂದ ಯಾವ ಫಿಟ್ ಮಾಡೋದೇ ಮೇಲಕ್ಕೆ ಬರ್ತಾನೆ ಅವ್ನು ಮಾತ್ರ ಸಕ್ಸಸ್ ಅನ್ನೋದು ಕಾಣೋದು. ನೀವು 100 ಮೀಟರ್ಸ್ ರನ್ನಿಂಗಿಗೋಸ್ಕರ ಬಂದರೆ 100 ಮೀಟರ್ಸ್ ಓಡಿದ ತಕ್ಷಣ ನಿಮಗೆ ಸುಸ್ತಾಗಿ ಬಿದ್ದೋಗ್ತೀರಾ. ಬಟ್ ಟ್ರೇಡಿಂಗ್ ಅನ್ನೋದು ಒಂದು ಮ್ಯಾರಥಾನ್. ಇದರಲ್ಲಿ ನೀವು ಎಷ್ಟು ನಿಧಾನವಾಗಿ ಕಲಿತಾ ಹೋಗ್ತೀರಾ ಅಷ್ಟು ನೀವು ಗೆಲ್ಲೋಂಥ ಚಾನ್ಸಸ್ ಇದೆ. ಓಕೆನಾ? ಇದಕ್ಕೆ ಮತ್ತೆ ಮಿನಿಮಮ್ ಎಷ್ಟು ಟೈಮ್ ಬೇಕಾಗುತ್ತೆ ನಿಮಗೆ ಅಂತಂದರೆ, ಕಲಿಯೋಕ್ಕೆ ನಿಮಗೆ 3 ಮಂತ್ಸ್ ಮ್ಯಾಕ್ಸಿಮಮ್ ಸಾಕು. ಬಟ್ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ನಿಮಗೆ ತುಂಬ ಟೈಮ್ ಹಿಡಿಯುತ್ತೆ. ಯಾಕಂತಂದರೆ ಟ್ರೇಡಿಂಗಲ್ಲಿ ಆಗಂಥ ಸಣ್ಣ ಸಣ್ಣ ಮಿಸ್ಟೇಕ್ಸು ನಿಮಗೆ ಪ್ರಾಬ್ಲಮನ್ನು ತರುತ್ತದೆ. ಯಾಕಂತಂದರೆ ಟ್ರೇಡಿಂಗ್ ಅನ್ನೋದು ನಿಮ್ಮದೇ ರಿಫ್ಲೆಕ್ಷನ್, ಮಿರರ್ ಥರ. ನೀವು ಏನು ತಪ್ಪು ಮಾಡಿದ್ರೋ ಅದು ಅಲ್ಲೇ ನಿಮಗೆ ಶೋ ಆಫ್ ಆಯ್ತದೆ. ಹೆಂಗಂತಂದರೆ, ನೀವು ಒಬ್ರಿಗೆ ಹೊಡೆದ್ರಿ ಅಂದ್ಕೊಳ್ಳಿ, ಅವ್ನಿಗೆ ಕೋಪ ಬಂದು ರಿಟರ್ನ್ ಹೊಡಿತಾನೆ ನೋಡಿ, ಅದೇ ಥರ ಟ್ರೇಡಿಂಗಲ್ಲಿ ನೀವು ಇಲ್ಲಿ ಏನೇ ಮಾಡೋಕೊಟ್ರು ಅದು ರಿಟರ್ನ್ ಆಗಿ ಹೊಡಿತದೆ. ಸೊ ನೀವು ಅದನ್ನ ಪ್ರಾಪರ್ ಆಗಿ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಿಕೊಂಡು ನಿಮ್ಮ ಟ್ರೇಡಿಂಗ್ ಸೈಕಾಲಜಿನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಲೈಫಲ್ಲಿ ಡಿಸಿಪ್ಲಿನ್ನ ತಂದರೆ ಮಾತ್ರ ಟ್ರೇಡಿಂಗಲ್ಲಿ ಸಕ್ಸಸ್ ಆಗೋಕ್ಕಾಗೋದು. ಅದು ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ಕರ್ನಾಟಕದಲ್ಲಿ ಇದ್ರ ಬಗ್ಗೆ ನಾಲೆಡ್ಜ್ ಕೊಟ್ಟಿರೋರು ಯಾರೂ ಇಲ್ಲ. ನಾನು ಯಾಕೆ ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ, ತುಂಬ ಜನಕ್ಕೆ ಟ್ರೇಡಿಂಗ್ ಬಗ್ಗೆ ಗೊತ್ತಿಲ್ಲ, ಏನೇನೋ ಅಂದ್ಕೊಂಡು ಸುಮ್ಮನೆ ಕೋರ್ಸಿಗೆ ಅಷ್ಟು ಸಾವಿರ ಇಷ್ಟು ಸಾವಿರ ಅಂತ ಪೇ ಮಾಡ್ತಾ ಇದ್ದಾರೆ. ನಾನು ಬಿಗಿನಿಂಗ್ ಸ್ಟೇಜಲ್ಲಿ 3 lakhs ಅಷ್ಟು ಬರೀ ಕೋರ್ಸಿಗೆ ಕೊಟ್ಟಿದ್ದೀನಿ. ಯಾಕಂತಂದ್ರೆ ನನಗೆ ಕಲಿಬೇಕು ಅನ್ನೋ ಒಂದು ಹಠ ಇತ್ತು. ಆಗಿದ್ರಿಂದ ನಾನು ತುಂಬಾ ಕಡೆಯಿಂದ ಕಲ್ತಿದ್ದೀನಿ. ಎಲ್ಲಾ ಕಡೆಯಿಂದ ನನಗೆ ಸಿಕ್ಕಿರೋ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಟ್ರೇಡಿಂಗ್ ಜಸ್ಟ್ 10% ಅಷ್ಟೇ. ಇನ್ನು 90% ನೀವು ಅದನ್ನ ಹೇಗೆ ತಗೋಯ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಟ್ರೇಡಿಂಗ್ನ ನಿಜವಾಗ್ಲೂ ಸೀರಿಯಸ್ ಆಗಿ ಕಲಿಬೇಕು ಅಂತಂದವ್ರು ಮಾತ್ರ ಟ್ರೇಡಿಂಗಿಗೆ ಬನ್ನಿ. ನನಗೆ 1 ತಿಂಗಳಲ್ಲಿ ನಾನು ಅಷ್ಟು ಪ್ರಾಫಿಟ್ಸ್ ಮಾಡ್ಬೋದಾ, 1 ತಿಂಗಳಲ್ಲಿ ನಾನು ಇಷ್ಟು ಪ್ರಾಫಿಟ್ಸ್ ಮಾಡ್ಬೋದಾ ಅಂತ ಅನ್ಕೊಂಡು ಬರೋರು ಟ್ರೇಡಿಂಗ್ ಕಡೆ ಗಮನ ಕೊಡಬೇಡಿ. ಮತ್ತೆ ನನಗೆ ತುಂಬಾ DMs ಬಂದಿರೋದು, ಸರ್ ನಾನು ತುಂಬ ಸಾಲ ಮಾಡ್ಕೊಬಿಟ್ಟಿದ್ದೀನಿ, ನಾನು ಫಿನಾನ್ಷಿಯಲಿ ತುಂಬ ಸ್ಟ್ರಗಲಿಂಗಲ್ಲಿದ್ದೀನಿ, ನಾನು ಪೂರ್ ಫ್ಯಾಮಿಲಿಯಲ್ಲಿದ್ದೀನಿ. ಈ ಥರ ಮೈಂಡ್ಸೆಟ್ ಇರೋರಿಗೆ ಆಗಲ್ಲ ಟ್ರೇಡಿಂಗ್ ಅನ್ನೋದು. ಟ್ರೇಡಿಂಗಿಗೆ ಮೇಯ್ನ್ ಬೇಕಾಗಿರೋದೇ ಮೈಂಡ್ಸೆಟ್. ನೀವು ಹೆಂಗಾದ್ರೂ ಇರಿ, ನಾನು ಮಾಡ್ತೀನಿ ಅನ್ನೋ ಒಂದು ಹಠ ಇರಬೇಕು. ಹಂಗಿದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಅನ್ನೋದನ್ನ ಕಾಣಕ್ಕಾಗೋದು. ಮತ್ತೆ ಇನ್ನೊಂದು ಏನಂತಂದ್ರೆ, ನೀವು ಇದನ್ನ ಕಲಿಯೋಕ್ಕಿಂತ ಮುಂಚೆ ನೀವು ಮೈಂಡ್ಸೆಟ್ ಫಿಕ್ಸ್ ಆಗಬೇಕು. ನಾನು ಇದರಲ್ಲಿ ಗೆಲ್ತೀನಿ, ಏನೇ ಆದರೂ ಗೆಲ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ನಿಮಗಿರ್ಬೇಕು. ಯಾಕಂತಂದ್ರೆ ಇದು ಅಷ್ಟಂದ್ರೆ ಯಾವ ಲೆವೆಲಿಗೆ ಹೊಡೆಯುತ್ತೆ ಅಂತಂದ್ರೆ, ಆ ಲೆವೆಲಿಗೆ ನಮ್ಮನ್ನ ಹೊಡೆದು ಕೂರಿಸ್ಬಿಡುತ್ತೆ. ಅಪ್ಪ ಲೈಫಲ್ಲಿ ನನಗೆ ಇದು ಬೇಡಕ್ಕೆ ಬೇಡ ಅನ್ನೋ ಲೆವೆಲ್ ಗಂಟನೂ ಹೋಗುತ್ತೆ. ಇವತ್ತು ರಾಕಿಂಗ್ ಸ್ಟಾರ್ ಯಶ್ ವರ್ಲ್ಡ್ಗೆ ನಂಬರ್ 1 ಹೀರೋ ಆಗಿದ್ದಾರೆ ಅಂತಂದ್ರೆ, ಅದಕ್ಕೆ ಅವ್ರದ್ದು 12-13 ವರ್ಷದ ಪ್ರಯತ್ನ ಇದೆ. ಬಿಗಿನಿಂಗ್ ಸ್ಟೇಜಲ್ಲೇ ಅವ್ರೇನು ಹೀರೋ ಆಗಲಿಲ್ಲ. ಎಷ್ಟೋ ಮೂವೀಸ್ಗಳು ತೆಗೆದು ಅದರಲ್ಲಿ ಫೇಲ್ಯೂರ್ ಕಂಡು ಕೆಲವೊಂದು ಸಕ್ಸಸ್ನ ಕಂಡು ಇವತ್ತು ಈ ಲೆವೆಲಿಗೆ ಬಂದು ನಿಂತಿದ್ದಾರೆ ಅಂತಂದ್ರೆ, ಅವರು ಒಂದೇ ಒಂದು ವಿಷಯ ಮಾಡಿರೋದು ಏನಂತಂದ್ರೆ ಕ್ವಿಟ್ ಮಾಡೋದೇ ಇರೋದು. ಸೊ ಇಲ್ಲಿ ನೀವು ಅಷ್ಟೇ, ಟ್ರೇಡಿಂಗ್ನ ನೀವು ಕ್ವಿಟ್ ಮಾಡದಿದ್ರೆ ಮಾತ್ರ ಇಲ್ಲಿ ಸಕ್ಸಸ್ನ ಕಾಣಕ್ಕಾಗೋದು. ಮತ್ತೆ ನಿಮಗೆ ಒಂದು ಇನ್ಕಮ್ ಸ್ಟ್ರೀಮ್ ಇಲ್ಲದೆ ಟ್ರೇಡಿಂಗಿಗೆ ಬರಬೇಡಿ. ನಾನು ಅದೇ ಹೇಳೋದು. ನನಗಿದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಯಾರು ಹೇಳ್ಕೊಡ್ಲಿಲ್ಲ, ನಾನು ಸುಮ್ಮನೆ ಟ್ರೇಡಿಂಗ್ ಕಡೆನೇ ಗಮನ ಕೊಟ್ಟೆ, ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ನಿಮಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ, ಒಂದು ಇನ್ಕಮ್ ಸ್ಟ್ರೀಮ್ನ ಇಟ್ಕೊಂಡಿರಿ. ಇನ್ಕಮ್ ಸ್ಟ್ರೀಮ್ ಇಟ್ಕೊಂಡು, ಯಾಕಂದ್ರೆ ಟ್ರೇಡಿಂಗ್ ಅಲ್ಲಿ ಲಾಸಸ್ ಅನ್ನೋದು ಪಾರ್ಟ್ ಆಫ್ ದಿ ಗೇಮ್. ಕಲಿಯೋ ಟೈಮಲ್ಲಿ ನೀವು ತುಂಬಾ ಕಳ್ಕೊಳ್ಳೋ ಚಾನ್ಸಸ್ ಇದೆ.
ಅದರಿಂದ ನಾನು ಯಾವ ರೀತಿಲಿ ಕಲಿಸ್ತೀನಿ ಅದೇ ರೀತಿಯಿಂದ ಹೋದ್ರೆ ನಿಮಗೆ ಲಾಸಸ್ ಅನ್ನೋದು ಕಮ್ಮಿ ಆಯ್ತದೆ. ಲಾಸ್ ಆಗಲ್ಲ ಅಂತಲ್ಲ, ಕಮ್ಮಿ ಆಯ್ತದೆ. ತುಂಬಾ ಲಾಸಸ್ ಅನ್ನೋದು ಆಗಲ್ಲ. ಮತ್ತೆ 10th PUC ಓದ್ತಿರೋರು, ಡಿಗ್ರಿ ಓದ್ತಿರೋರು, ನೀವು ಈ ಟ್ರೇಡಿಂಗ್‌ನ ಹೆಂಗ್ ಕಾಣ್ಬೇಕು ಅಂತಂದ್ರೆ, ಇವಾಗ ಕಲೀರಿ. ನಾನು ಏನೇನ್ ಹೇಳ್ತೀನಿ ಅದನ್ನ ಕಲಿತಾ ಹೋಗಿ. ಬಟ್ ಇದನ್ನ ಎಕ್ಸ್‌ಪೀರಿಯನ್ಸ್ ಮಾಡಕ್ಕೆ ನೀವು ಒಂದು ಇನ್ಕಮ್ ಸ್ಟ್ರೀಮ್‌ನ ಮಾಡ್ಕೊಂಡು ಆಮೇಲೆ ಎಕ್ಸ್‌ಪೀರಿಯನ್ಸ್ ಮಾಡಿ. ಅದಕ್ಕಿಂತ ಮುಂಚೆ ನಿಮಗೆ ಎಕ್ಸ್‌ಪೀರಿಯನ್ಸ್ ಮಾಡ್ಬೇಕು ಅಂತಂದ್ರೆ ಡೆಮೋ ಟ್ರೇಡ್ಸ್ ತಗೋಬಹುದು. ಸೊ ನಿಮಗೆ ಅನಲೈಸ್ ಆಗ್ತಾ ಬರ್ತದೆ. ಓಕೆ, ಏನೇನ್ ತಪ್ಪಾಯ್ತಿದೆ, ಏನೇನ್ ಮಾಡ್ತಾ ಇದೀರಾ ಅಂತ. ಮತ್ತೆ ನೀವು ಅವತ್ತವತ್ತು ಏನೇನ್ ತಪ್ಪು ಮಾಡ್ತೀರೋ ಅದನ್ನೆಲ್ಲ ಬರ್ದಿಟ್ಕೋಬೇಕು. ಯಾಕಂತಂದ್ರೆ ನೀವು ಇವತ್ತು ಮಾಡೋ ತಪ್ಪು ನಾಳೆ ನೆನಪಿರಲ್ಲ. ಟ್ರೇಡಿಂಗ್ ಅಲ್ಲಿ ಜರ್ನಲಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ನೀವು ಏನೇನ್ ತಪ್ಪು ಮಾಡ್ತೀರಾ ಅದನ್ನೆಲ್ಲ ನೀವು ಬರಿತಾ ಹೋದಾಗ ಅದರಿಂದೆಲ್ಲ ಕಮ್ ಬ್ಯಾಕ್ ಆಗ್ಬೇಕು. ಇವತ್ತು ಏನ್ ತಪ್ಪು ಮಾಡಿದ್ರೆ ನಾಳೆ ಅದ್ ಮಾಡಲ್ಲ. ನಾಳೆ ಇನ್ನೊಂದು ತಪ್ಪು ಮಾಡ್ತೀರಾ ಅದನ್ನ ನೆಕ್ಸ್ಟ್ ಮಾಡಲ್ಲ. ಸೊ ಹಿಂಗಾಗಿ 100% ನೀವು ತಪ್ಪು ಮಾಡದೇ ಇದ್ದಾಗ ಮಾತ್ರ ಇಲ್ಲಿ ಪ್ರಾಫಿಟಬಿಲಿಟಿ ಅನ್ನೋದನ್ನ ನೀವು ಕಾಣ್ತಾ ಹೋಗ್ಬೋದು. ಓಕೆನಾ? ನೆಕ್ಸ್ಟ್ ನಾನು 10th ಎಕ್ಸಾಮ್ ಮುಗ್ದಾದಂಗೆ ನಾನು ಟ್ರೇಡಿಂಗ್ ಕಾನ್ಸೆಪ್ಟ್ಸ್ಗಳನ್ನ ನಿಮಗೆ ಯೂಟ್ಯೂಬಲ್ಲೇ ನಾನು ಹಾಕ್ತಾ ಹೋಗ್ತೀನಿ. ಯಾಕಂತಂದ್ರೆ ನನ್ನ ಇಂಟೆನ್ಷನ್ ಇರೋದು ಕರ್ನಾಟಕದಲ್ಲಿ ಫ್ರೀ ಟ್ರೇಡಿಂಗ್ ನಾಲೆಡ್ಜ್ನ ಕೊಡಬೇಕು. ನಾನದು ಇವಾಗ ಲೈವ್ ಮಾಡಿ ಪ್ರತಿ ಸಲ ಕೊಡೋಕ್ಕೆ ನನಗೆ ಅದರಷ್ಟು ಟೈಮ್ ಇಲ್ಲ. ಸೊ ನಾನು ಈ ತರ ವಿಡಿಯೋ ಹಾಕಿದಾಗ ನಾಳೆ ನಿಮ್ ತರ ಬಿಗಿನರ್ಸ್ ತುಂಬಾ ಜನ ಬರೋರು ಇದ್ದಾರೆ. ಕರ್ನಾಟಕದಲ್ಲಿ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಅಂದ್ಮೇಲೆ ಇದನ್ನ ಕಲಿಬೇಕು ಅಂತ ಅನ್ಕೊಂಡು ತುಂಬಾ ಜನ ಬರೋರು ಇದ್ದಾರೆ. ಸೊ ಅವರಿಗೂ ಇದು ಹೆಲ್ಪ್ ಆಗಬೇಕು. ಹಾಗಾಗಿ ನಾನು 10th ಎಕ್ಸಾಮ್ಸ್ ಮುಗಿದ ಮೇಲೆನೆ ನಾನು ಒಂದೊಂದು ವಿಡಿಯೋ ಆಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ಅಂತಾನೆ ಒಂದು ಸಪ್ರೇಟ್ ನೋಟ್ಬುಕ್ ನ ತಗೊಳ್ಳಿ. ಯಾಕಂತಂದ್ರೆ ನಾನು ಹೇಳೋದನ್ನ ನೀವು ವಿಡಿಯೋ ಮಾತ್ರ ನೋಡ್ತೀರಾ ಅಂತಂದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ಯಾಕಂದ್ರೆ ನಾನು ಹೇಳೋದು ಒಂದೊಂದೇ ಕಾನ್ಸೆಪ್ಟ್, ಡೈಲಿ ಒಂದೊಂದೇ ಕಾನ್ಸೆಪ್ಟ್. ಸೊ ಆ ಕಾನ್ಸೆಪ್ಟ್ಸ್ ಗಳೆಲ್ಲ ನೀವು ಕಲಿತಾ ಹೋದಾಗ ಲಾಸ್ಟಿಗೆ ಇದನ್ನೆಲ್ಲ ಕಂಬೈನ್ ಮಾಡಿದಾಗ ಮಾತ್ರ ನಿಮಗೆ ಟ್ರೇಡಿಂಗ್ ಹೆಂಗ್ ಮಾಡ್ಬೋದು ಅಂತ ಗೊತ್ತಾಯ್ತದೆ. ನೀವು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇದ್ಯಾಕೆ ನಾನು ಕಲಿಬೇಕು, ನನಗೆ ಟ್ರೇಡಿಂಗ್ ಹೇಳ್ಕೊಡಿ ಅಂದ್ರೆ ಅದು ಸಾಧ್ಯ ಇಲ್ದಿರೋ ಮಾತು. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೇ ಬನ್ನಿ. ಇನ್ನೊಂದು ವಿಷಯ ಏನಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಶೋ ಆಫ್ ಮಾಡ್ತಾರೆ ಗೊತ್ತಾ, ಫ್ಲೆಕ್ಸ್ ಮಾಡ್ತಾರೆ. ಬುಕಾಟಿ ತಗೊಂಡಿದ್ದೀನಿ ಟ್ರೇಡಿಂಗ್ ಮಾಡಿ, ಫೆರಾರಿ ತಗೊಂಡಿದ್ದೀನಿ ಅಂತ. ಇದು ಆಕ್ಚುಲಿ ರಿಯಾಲಿಟಿ ಅಲ್ಲ. ಟ್ರೇಡಿಂಗ್ ಇಂದ ನೀವು ಅದನ್ನೆಲ್ಲ ಅಚೀವ್ ಮಾಡ್ಬೇಕು ಅಂತಂದ್ರೆ ನಿಮ್ ಬ್ಯಾಕಪ್ ಅಷ್ಟೇ ಬಿಗ್ ಕ್ಯಾಪಿಟಲ್ ಅನ್ನೋದು ಬೇಕು. ಟ್ರೇಡಿಂಗಿಗೆ ಮೇನ್ ಬೇಕಾಗಿರೋದೇ ದುಡ್ಡು. ನೀವು ಬರೀ ಸ್ಕಿಲ್ನ ಕಲಿತೀರಾ ಅಂತಂದ್ರೆ ನಿಮಗೆ ಬ್ಯಾಕಪ್ ದುಡ್ಡಿಲ್ಲ ಅಂತಂದ್ರೆ ಇಲ್ಲಿ ಏನು ಮಾಡಕ್ ಸಾಧ್ಯನೇ ಇಲ್ಲ. ಸೊ ದುಡ್ಡು ಬೇಕು. ದುಡ್ಡಿಗೋಸ್ಕರ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಜಾಬ್ ಆದ್ರೂ ಮಾಡ್ಬೋದು, ಅಥವಾ ಪಾರ್ಟ್ ಟೈಮ್ ಜಾಬ್ಸ್ ಆದ್ರೂ ಮಾಡ್ಬೋದು, ಅಥವಾ ಅಗ್ರಿಕಲ್ಚರ್ ಆದ್ರೂ ಮಾಡ್ತಿರ್ಬೋದು, ಅಥವಾ ನೀವು ಬಿಸ್ನೆಸ್ ಆದ್ರೂ ಮಾಡ್ತಿರ್ಬೋದು. ಓಕೆನಾ? ಏನಾದ್ರೂ ಒಂದು ಇನ್ಕಮ್ ಸ್ಟ್ರೀಮ್ ಇಲ್ಲದೆ ಇದಕ್ಕೆ ಬರಬೇಡಿ. ಯಾವ್ದಾದ್ರು ಒಂದು ಇನ್ಕಮ್ ಸ್ಟ್ರೀಮ್ನ ಫಸ್ಟ್ ಫೈಂಡ್ ಔಟ್ ಮಾಡಿ ಆಮೇಲೆ ಇದಕ್ಕೆ ಇಳಿ. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ ಸಾಲ ಇರೋರು ಯಾರು ಈ ಟ್ರೇಡಿಂಗ್ ಬರಬೇಡಿ. ಅದೇ ನನ್ನ ಮೈನ್ ಇಂಟೆನ್ಷನ್. ನಾನು ಏನೇನು ಕಲಿಸ್ತೀನಿ ಆಕ್ಚುಲಿ ಅದು ನಿಮಗೆ ಪ್ರಾಪರ್ ಆಗಿ ಯೂಸ್ ಆಗಬೇಕು. ನೀವು ಸಾಲದಿಂದ ಬಂದವರಾದ್ರೆ ನಿಮಗೆ ಆ ಸಾಲ ತೀರಿಸಬೇಕು ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ ಇರುತ್ತೆ. ಮತ್ತೆ ಟ್ರೇಡಿಂಗ್ ಕ್ಯಾಪಿಟಲ್ ಬೇಕು. ನೀವು ಮತ್ತೆ ಸಾಲ ಮಾಡೋ ಅವಶ್ಯಕತೆ ಇರುತ್ತೆ. ಅದರಿಂದ ಸಾಲ ಇರೋರು ಫಸ್ಟು ಸ್ಕಿಲ್ನ ಕಲಿಯೋಕ್ಕಾದ್ರೆ ಮಾತ್ರ ಟೈಮ್ ಕೊಡಿ. ಬಟ್ ನಿಮ್ದೇ ಆದ ಇನ್ಕಮ್ ಸ್ಟ್ರೀಮ್ ಇಟ್ಕೊಂಡು ಟ್ರೇಡಿಂಗಿಗೆ ಬನ್ನಿ. ನಾನು ಅದನ್ನೇ ಮತ್ತೆ ಯಾಕೆ ಹೇಳ್ತೀನಿ ಅಂತಂದ್ರೆ ನೀವು ಟ್ರೇಡಿಂಗ್ ಕಲಿಯೋಕ್ಕೋಸ್ಕರ ಮತ್ತೆ ಸಾಲ ಮಾಡ್ತಾ ಹೋದ್ರೆ ನಿಜವಾಗ್ಲೂ ಹೇಳ್ತೀರಾ ಟ್ರೇಡಿಂಗ್ ಗ್ಯಾಮ್ಲಿಂಗ್ ಇದು ನನಗೆಲ್ಲ ಸೆಟ್ ಆಗಲ್ಲ ಅಂತ. ನಮ್ಮ ಕರ್ನಾಟಕದಲ್ಲಿ ಇಲ್ಲಿವರೆಗೂ ನಾಲೆಡ್ಜ್ ಯಾಕಿಲ್ಲ ಅಂತಂದ್ರೆ ಎಲ್ಲರ ಮೈಂಡ್ ಸೆಟ್ ಅಲ್ಲಿ ಇರೋದು ಟ್ರೇಡಿಂಗ್ ಅಲ್ಲಿ ದುಡ್ಡು ಹಾಕ್ಬಿಟ್ರೆ ಹೋಗ್ಬಿಡುತ್ತೆ ಅಂತ. ಯಾರು ಕಲಿಯಕ್ ರೆಡಿ ಇಲ್ಲ. ಇವತ್ತು ನಾನು 1 ಲಕ್ಷ ಹಾಕ್ತೀನಿ, ನಾಳೆಗೆ ನನಗೆ 1 ಲಕ್ಷ ಹಾಕ್ಬೇಕು. ಈ ಮೈಂಡ್ ಸೆಟ್ ಅಲ್ಲಿ ಬಂದಿರೋದ್ರಿಂದಾನೇ ಇವತ್ತು ಕರ್ನಾಟಕದಲ್ಲಿ ಟ್ರೇಡಿಂಗ್ ಗ್ಯಾಮ್ಲಿಂಗ್ ಅಂತ ಆಗಿರೋದು. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಂಡಿಯಾದಲ್ಲೇ ನೀವು ಡಾಟಾ ತೆಗೆದು ನೋಡ್ತೀರಾ ಅಂತಂದ್ರೆ 99% ಆಫ್ ಟ್ರೇಡರ್ಸ್ 90 ಡೇಸ್ ಅಲ್ಲೇ ಅವ್ರ ಮನಿನ ಲಾಸ್ ಮಾಡ್ಕೊಂಡು ಇನ್ನು ಟ್ರೇಡಿಂಗ್ ಅಂದ್ರೆ ಗ್ಯಾಮ್ಲಿಂಗ್ ಅನ್ಕೊಂಡು ಹೊರಗಡೆ ಹೋಗಂತ ಜನಗಳೇ ಜಾಸ್ತಿ. ಸೊ ಹಾಗಾಗಿ ನಾನು ಏನ್ ಕಲಿಸ್ತಿದ್ದೀನಿ ಅದನ್ನ ಪ್ರಾಪರ್ ಆಗಿ ನಾಲೆಡ್ಜ್ ಗೇನ್ ಮಾಡಿಕೊಂಡು ಪ್ರತಿದಿನ ಹೋಮ್ವರ್ಕ್ ಅನ್ನೋದು ಇರುತ್ತೆ. ಹೋಮ್ವರ್ಕ್ ಮೀನ್ಸ್ ಯಾವ ತರ ಅಂತಂದ್ರೆ ನಾನು ನೆಕ್ಸ್ಟ್ ವಿಡಿಯೋಗೆ ನೀವು ಏನೇನು ಕಲ್ತಿರ್ಬೇಕು ಅದನ್ನ ಅವತ್ತೇ ನೀವು ಪ್ರಿಪೇರ್ ಆಗಬೇಕು. ಇದೆಲ್ಲದಕ್ಕೂ ರೆಡಿ ಆದ್ರೆ ಮಾತ್ರ ನೀವು ನನ್ನ ವಿಡಿಯೋಸ್ಗಳನ್ನ ನೋಡಿ. ಮತ್ತೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ. ಯಾಕಂತಂದ್ರೆ ನಾನು ಫ್ರೀಯಾಗಿ ಕಲ್ಸೋದು ಬರೀ ಇಷ್ಟು ಜನಕ್ಕೆ ನಿಲ್ಬಾರ್ದು. ನನ್ನ ಇಂಟೆನ್ಷನ್ ಇರೋದು ಆಲ್ ಓವರ್ ದಿ ಕರ್ನಾಟಕ ಎಲ್ಲರಿಗೂ ಇದ್ರ ಬಗ್ಗೆ ನಾಲೆಡ್ಜ್ ಅನ್ನೋದು ತಲುಪಬೇಕು. ಸೊ ಎಲ್ಲರೂ ಕಲಿಬೇಕು. ನಿಮ್ಗೆ ಯಾವುದೇ ಇನ್ಕಮ್ ಸ್ಟ್ರೀಮ್ ಇದ್ರು ಇವತ್ತು ಜಾಬ್ಸ್ ಎಲ್ಲ ಪರ್ಮನೆಂಟ್ ಅನ್ನೋದಲ್ಲ. ಯಾಕಂದ್ರೆ AI ಬಂದಿದೆ, ನಿಮ್ ಜಾಬ್ ಯಾವಾಗ ಬೇಕಾದ್ರೂ ಹೋಗ್ಬೋದು. ಸೊ ನಿಮಗೆ ಯಾವ್ದಾದ್ರು ಒಂದು ಇನ್ಕಮ್ ಸ್ಟ್ರೀಮಿಗೋಸ್ಕರ ನೀವು ಒಂದು ಸ್ಕಿಲ್ನ ಕಲಿಬೇಕಾಗಿರುತ್ತೆ. ಸೊ ಇದನ್ನ ಒಂದು ಸ್ಕಿಲ್ನ ನೀವು ಕಲ್ತ್ರೆ ಇವತ್ತಲ್ಲ ನಾಳೆ ನಿಮಗೆ ಯೂಸ್ ಆಗುತ್ತೆ. ಓಕೆನಾ? ನೀವು ಟ್ರೇಡಿಂಗೇ ಮಾಡ್ಬೇಕು ಅಂತಿಲ್ಲ. ನಾನು ನೆಕ್ಸ್ಟ್ ಬರ್ತಾ ಇನ್ವೆಸ್ಟ್ಮೆಂಟ್ಸ್ ಹೇಗೆ ಮಾಡೋದು, ಅದರಲ್ಲಿ ನೀವು ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ದುಡ್ಡು ಮಾಡೋದು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ. ಇದನ್ನ ಹೇಳೋಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು. ಇಲ್ಲಿ ಗಂಟ ಯಾರು ನೋಡಿದ್ದೀರಾ ಅವರು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ. ನಾನು ಇಡೀ ಕರ್ನಾಟಕದಲ್ಲಿ ಎಲ್ರಿಗೂ ಈ ನಾಲೆಡ್ಜ್ನ ತಲುಪಬೇಕು ಅನ್ನೋದು ನನ್ನದೊಂದು ಕನಸು. ಅದರಿಂದನೇ ನಾನು ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತಿರೋದು. ಸೊ ಇವಾಗಲೇ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ರಿಯಲ್ ಟ್ರೇಡಿಂಗ್ನ ಕಲಿಬೇಕು ಅಂತ ಅನ್ಕೊಂಡಿದ್ದೀರಾ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಯಾಕಂತಂದ್ರೆ ನೀವು ಕಮೆಂಟ್ ಮಾಡೋದ್ರಿಂದ ಇದು ಆದಷ್ಟು ಜನರಿಗೆ ರೀಚ್ ಅನ್ನೋದಾಗುತ್ತೆ.
ಇಲ್ಲ ಅಂತಂದ್ರೆ ನೀವೇ ನಿಮ್ಮ ಕೈಯಲ್ಲಿ ಆದಷ್ಟು ಶೇರ್ಸ್‌ನ ಮಾಡಿ. ಟ್ರೇಡಿಂಗ್ ಅನ್ನೋದು ಏನು ಅಂತ ನಾನು ಕಂಪ್ಲೀಟ್ ಆಗಿ ಎ ಟು ಝೆಡ್ ನಿಮಗೆ ಹೇಳ್ತಾ ಹೋಗ್ತೀನಿ.